ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಮೂರ್ತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಆ್ಯಂಡ್ ಅದನ್ನು ಮಾಡೋಕ್ಕೆ ಇಷ್ಟು ವೆರೈಟೀಸ್ ಬೇಕಾಗುತ್ತೆ. ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ಉದ್ದಿನಕಾಳು, ಕಡಲೆಬೇಳೆ, ಕಡಲೆ ಬೀಜ ಇಷ್ಟು ನಾವು ಫ್ರೈ ಮಾಡಿ ರುಬ್ಕೋಬೇಕಾಗುತ್ತೆ. ಆ್ಯಂಡ್ ಒಗ್ಗರಣೆಗೋಸ್ಕರ ನಾನು ಇನ್ನೊಂದು ಪ್ಲೇಟಲ್ಲಿ ಸಾಸಿವೆ, ಈರುಳ್ಳಿ, ಕರಿಬೇವನ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಬೇಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು ತೊಂಡೆಕಾಯಿನ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ದ್ಯಾಟ್ ಈಸಿಯಾಗಿ ಬೇಗ ಮಾಡ್ಬೋದು ಪಲ್ಯನ ಅಂತ. ಸೊ ಈಗ ನೋಡಿ, ನಾನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡುವ ಬನ್ನಿ. ಸೊ ಫಸ್ಟ್ ಒಂದು ಪ್ಯಾನ್ ಇಟ್ಕೋತಾ ಇದ್ದೀವಿ. ಬಿಕಾಸ್ ಈ ಪ್ಲೇಟಲ್ಲಿ ನಾವು ಏನು ಇಟ್ಟಿದ್ದೀವಿ ಇದನ್ನೆಲ್ಲ ನಾವು ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. ಸೊ ಅದಕ್ಕೆ ಕಡಲೆ ಬೀಜ ಹಾಗೆ ಎಲ್ಲ ಸಾಮಗ್ರಿನೂ ಹಾಕ್ಕೊಂಡು ಫ್ರೈ ಮಾಡಿ ನಾವು ರುಬ್ಕೋಬೇಕಾಗುತ್ತೆ. ಸೊ ನೋಡಿ ಇವಾಗ ಯಾವ ಥರ ಫ್ರೈ ಮಾಡ್ತಾ ಇದ್ದೀವಿ ಅಂತ. ಸೊ ಈಗ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನಕಾಳು ಹಾಗೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೋಬೇಕು ಹುರಿಯೋಕ್ಕೆ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಇದು ಬೇಡಿಗೆ ಮೆಣಸಿನ್ಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದೇ ಕಲರ್ ಬರುತ್ತೆ ಸ್ವಲ್ಪ ಚೆನ್ನಾಗಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಇದ್ದಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು, ಧನಿಯಾ ಕಾಳು. ಅನ್ಫಾರ್ಚುನೇಟ್ಲಿ ಇವಾಗ ನಮ್ಮ ಮನೇಲಿ ಅದೆಲ್ಲ ಧನಿಯಾ ಪೌಡರ್ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀವಿ. ಈಗ ತೆಂಗಿನಕಾಯಿ ಹುರ್ಕೋಬೇಕು. ಎಲ್ಲ ಮಿಕ್ಸಿಗೆ ಹಾಕೋತಿದ್ದಾರೆ. ಗೈಸ್ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀವಿ. ಅದಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವು ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಗ್ಗರಣೆಗೆ ನಾವೇನು ಮಿಕ್ಸ್ಚರ್ ಎಲ್ಲ ರುಬ್ಕೊಂಡಿದ್ವಿ ಅದನ್ನು ಹಾಕಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಅಥವಾ ನೀವು ತೊಂಡೆಕಾಯಿನ ಹಾಕಿ ಅದಾದಮೇಲೆ ಕೂಡ ಅದ್ರ ಮೇಲೂ ಉದುರಿಸ್ಕೋಬೋದು. ಸೊ ನಾವು ಇವಾಗ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ. ಹುರ್ಕೋತಿರೋ ಮಸಾಲೆಗೆ ಬೇಯಿಸ್ಕೊಂಡಿರೋ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಜಸ್ಟ್ ಫಾರ್ 2 ಮಿನಿಟ್ಸ್. ಅದಾದ ನಂತರ ರುಚಿಗೆ ಉಪ್ಪು ಹಾಗೆ 1 ಸ್ಪೂನ್ ಧನಿಯಾ ಪೌಡರ್ನ ಉದುರಿಸ್ಕೋತಾ ಇದ್ದೀವಿ. ಯಾಕಂದರೆ ಧನಿಯಾ ಕಾಳು ನಾವು ಮುಂಚೆನೇ ಹುರ್ಕೊಂಡಿಲ್ಲ ಅದಕ್ಕೆ. ಸೊ ಇಷ್ಟೇ, ಚೆನ್ನಾಗಿ ಫ್ರೈ ಮಾಡಿದ ನಂತರ ನಿಮ್ಮ ಪಲ್ಯ ರೆಡಿ ಆಗಿರುತ್ತೆ. ಇದು ಮದುವೆ ಸ್ಟೈಲ್ ತೊಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಬಾಯ್.